ಬಂಧುಗಳೇ, ಮತ್ತೊಂದು ಲೈವ್ ವಿಡಿಯೋಲಿ ತಮಗೆಲ್ಲರಿಗೂ ಸ್ವಾಗತ. ಸಮಾಜದ ಕೆಲಸ, ದೇವರ ಕೆಲಸ. ಸದ್ಯ ನಾನು ಇವತ್ತಿನ ದಿನ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕು ನೆಲಗುಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಮಲ್ಲಿಪಾಳ್ಯದ ಬಳಿ ಏನು ಏರ್ಪೋರ್ಟ್ಗೋಸ್ಕರ ಇಲ್ಲಿ ಸರ್ವೆನ ಮಾಡ್ತಾಯಿದ್ರು, ಒಂದು ಜಾಗನ ಗುರುತಿಸುವಂಥ ಕೆಲಸ ಮಾಡ್ತಾಯಿದ್ರು. ಆ ಸ್ಥಳದಲ್ಲಿ ಬಂದಿದ್ದೀನಿ. ಸೊ ಇವ್ರ ಹತ್ರ ಏನು ಹೆಚ್ಚಿನ ಮಾಹಿತಿ ಇವ್ರ ಹತ್ರ ಇಲ್ವಂತೆ. ಡ್ರೋನ್ ಮುಖಾಂತರ ಇದು ಮಾಡಿ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ. ಡ್ರೋನ್ ಮುಖಾಂತರ ಅಳತೆ ಮಾಡಿ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ. ಅದು ಏತಕ್ಕೋಸ್ಕರ ಮಾರ್ಕಿಂಗ್ ಅಂತಲೇ ಹೇಳೋರ ಹತ್ರ ಸ್ವಲ್ಪ ಮಾತಾಡ್ತೀನಿ. ಸರ್, ತಮ್ಮ ಹೆಸರು ಗೊತ್ತಾಗಲಿಲ್ಲ. ರಾಜೇಶ್ ಅವರೇ, ಏನು ಪರ್ಪಸ್ಗೋಸ್ಕರ? ಪರ್ಪಸ್ ಅಂತ ಏನೂ ಇಲ್ಲ. ನಮಗೆ ವರ್ಕ್ ಆರ್ಡರ್ ಲೆಕ್ಕದಲ್ಲಿ ಏರ್ಪೋರ್ಟ್ ಗ್ರೀನ್ ಲ್ಯಾಂಡ್ ಅಂತ ಹೇಳಿರೋದು. ಓಕೆ. ಸೊ ಅದಕ್ಕೋಸ್ಕರ ನಾವು ಎನ್ಕ್ವೈರಿ ಮಾಡಿ ನನಗೆ ಇದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ ಆಗಿ ನಾವು ಇಲ್ಲೇ ಏರ್ಪೋರ್ಟ್ ಮಾಡ್ತೀವಿ ಅಂತ ನಮಗೇನು ಇನ್ಫಾರ್ಮೇಶನ್ ಬಂದಿಲ್ಲ. ಅವ್ರಿಗೂ ಇಲ್ಲ. ನಮಗೇನು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಅವ್ರಿಗೂ ಇಲ್ಲ. ಎಕ್ಸಾಕ್ಟ್ ಇದೆ ಎಲ್ಲ ಇರ್ಬೇಕು. ನೀವೇನ್ ನೋಡ್ತಾ ಇದೀರಾ ಅಲ್ಲಿ ಹಿಂದೆ, ಅಲ್ಲಿ ಇದು ತುಂಬಾ ಮಾರ್ಕ್ಗಳೇನು ನೋಡ್ತಾ ಇದೀರಾ, ಅದು ಆ ಬೌಂಡ್ರಿ, ಅದು ನಮ್ಮ ಫ್ಲೈಟ್, ನಮ್ಮ ಡ್ರೋನ್ಗೆ ಒಂದು ರೆಫರೆನ್ಸ್, ಡೀಪ್ ಡೆಪ್ತ್ ಚೆಕ್ ಮಾಡೋಕ್ಕೋಸ್ಕರ ಹಾಕೊಂಡಿರೋದು. ಅದರಿಂದ ಗ್ರಾಮಸ್ಥರಿಗೆ ಮತ್ತೆ ಇಲ್ಲಿ ನಿಮ್ಮ ಹಳ್ಳಿ ಜನರಿಗೆ, ರೈತರಿಗೆ ಅದರಿಂದ ಏನು ಸಮಸ್ಯೆ ಇಲ್ಲ. ಅದು ಇವತ್ತು ನಮ್ದು ಫ್ಲೈಟ್ ಮುಗೀತು, ನೀವು ಅದನ್ನ ಅಳಿಸ್ಕೊಂಡ್ರು ತೊಂದರೆ ಇಲ್ಲ. ಅದು ನೆಕ್ಸ್ಟ್ ನಮ್ಗೆ ಅದಕ್ಕೆ ಏನು ಬರಲ್ಲ. ಅದು ರೆಫರೆನ್ಸ್ ನಮ್ಮ ಡ್ರೋನಿಗೆ ಅಷ್ಟೇ ನಾವು ಮಾರ್ಕ್ ಮಾಡ್ಕೊಂಡಿರೋದು. ಅದು ನೀವು ಕೆಲವರು ಮಾರ್ಕ್ ಮಾಡ್ಕೊಂಡಿರೋದು ಏನಕ್ಕೆ ಅಂದ್ರೆ, ಇನ್ ಕೇಸ್ ಏನಾದ್ರು ಇದು ಏರ್ಪೋರ್ಟ್ ಇದ್ರ ಒಳಗಡೆನೆ ಬರ್ತಾ ಇದೆಯಾ, ಇದ್ರ ಒಳಗಡೆನೆ ಆಗ್ತಾ ಇದೆಯಾ, ಇದೇ ಏರ್ಪೋರ್ಟಿಗೆ ಆಗ್ತಾ ಇದೆಯಾ, ಎಕ್ಸಾಕ್ಟ್ ಆಗಿ ಇದೇ ಆಗ್ತಾ ಇದೆಯಾ ಅಂತ ಅಲ್ಲ. ಸೊ ನಮ್ಗದು ಡ್ರೋನಿಗೆ ರೆಫರೆನ್ಸಿಗೋಸ್ಕರ ನಾವು ಅದನ್ನ ಪಾಯಿಂಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ಎಷ್ಟು ಪಾಯಿಂಟ್ಗಳಿದೆ ಆ ಥರದ್ದು? ಅದೇ ರೀತಿ ಇಲ್ಲಿ 37 ಪಾಯಿಂಟ್ಗಳಿದಾವೆ. ಇಲ್ಲಿ ಈಗಾಗಲೇ ಎಷ್ಟು ಮಾರ್ಕಿಂಗ್ ಆಯಿತು? ಆಗಿದೆ, ಎಲ್ಲ 37 ಆಗಿದೆ. ಆದ್ಮೇಲೆ ನಾವು ಫ್ಲೈ ಮಾಡೋಕ್ಕಾಗೋದು. ಓಕೆ, ಇದು ಎಲ್ಲಿಂದ ಪ್ರಾರಂಭ ಆಯಿತು, ಎಲ್ಲಿಗೆ ಮುಕ್ತಾಯ ಆಗ್ತದೆ ನಿಮ್ಮ ಪ್ರಕಾರ? ನಮಗೆ ಊರ ಹೆಸರು ನಮಗೆಲ್ಲ ಗೊತ್ತಿಲ್ಲ. ನಮಗೊಂದು ಚಿಕ್ಕದಾಗ ಒಂದು KML ಅಂತ ಕೊಟ್ಟಿರ್ತಾರೆ. ಊರ ಹಳ್ಳಿ ಹೆಸರೆಲ್ಲ ನಮ್ಗೆ ಗೊತ್ತಿಲ್ಲ. ತುಂಬಾ ಹಳ್ಳಿ ಹೆಸರಿದೆ. ಓಕೆ. ಎಷ್ಟು ಎಕರೆ ಇರ್ಬೋದು ಅಂದಾಜು ಒಂದಿನ ರಫಲ್ಲಿ? ಒಂದು 5,000 ಎಕರೆ ಇದೆ. ಸೇರಿ ಅಷ್ಟೇ ಇರ್ಬೋದು. ಎರಡು ಕಡೆ ಅಂದ್ರೆ ರೋಡಿಂದ ಆ ಕಡೆ ಇಲ್ಲ ಅಳ್ತಾ ಇದೆಯಾ? ಇಲ್ಲ, ಆ ಕಡೆ ಏನಿಲ್ಲ. ಇದೆ ಈ ಕಡೆ ಅಂದ್ರೆ ನಮಗೆ ಅದು ಸೋಮನಹಳ್ಳಿಯಿಂದ ಈ ಕಡೆ ಇರೋದಿಲ್ಲ. ಅಂದ್ರೆ ಈ ಕಡೆ ರೈಟ್ ಸೈಡ್ಗೆ ಚೂಡಹಳ್ಳಿ ಅಂತ ಏನೋ ಹೇಳ್ತಾರಲ್ವ, ಓಕೆ, ಅದೇ ಅನ್ಕೋತೀನಿ ನಾನು. ಅದು ಪ್ರಾಪರ್ ಆಗಿ ನನ್ಗೆ ಅದು ಹೆಸರು ಗೊತ್ತಿಲ್ಲ. ಅದೇ ಇರ್ಬೋದು. ಓಕೆ. ಆ ರೋಡಿಂದ ಆ ಕಡೆ ಅಂತ ಲೆಫ್ಟ್ ಸೈಡ್ ಅಂತೂ ಏನು ಹೇಳಿ? ಮೇನ್ ರೋಡ್ ಹೇಳ್ತಾರೆ, ಕನಕಪುರ ಅದರಿಂದ ಈ ಕಡೆನೇ ಇರೋದು. ಓಕೆ. ಕನಕಪುರ ಮೇನ್ ರೋಡ್ ಇಂದ ಒಳಗಡೆನೆ ಇರೋದು ಈ ಕಡೆ. ಯಾಕಂದ್ರೆ ಈಗಾಗಲೇ ನಮ್ಮ ರೈತರು ಸ್ವಲ್ಪ ಆತಂಕ ಪಟ್ಟಿದ್ದಾರೆ. ನಮ್ಮ ಹತ್ರ ಏನು ಅನುಮತಿನೂ ಪಡೀಲಿಲ್ಲ, ನಮ್ಮ ಬಗ್ಗೆ ಇದ್ರ ಬಗ್ಗೆ ಏನು ಮಾಹಿತಿನೂ ಮಾಹಿತಿ ಕೊಡ್ಲಿಲ್ಲ ಅಂತ ಹೇಳೋದಕ್ಕೆ ಮೇಲೆಯಿಂದ ಅವ್ರಿಗೆ ಆಕ್ಚುಲಿ ನಮ್ಗೇನ್ ಕೊಟ್ಟಿದ್ದಾರೆ ವರ್ಕ್ ಆರ್ಡರ್, ಅವ್ರ ಕಡೆಯಿಂದ ನಿಮ್ಗೆ ಬರ್ಬೇಕಾಗಿತ್ತು. ಬಟ್ ನಮ್ಗೆ ಡೈರೆಕ್ಟ್ ಆಗಿ ಬಂದಿದೆ. ನಮಗೂ ಡೈರೆಕ್ಟ್ ಆಗಲ್ಲ, ನಮಗೂ ಥರ್ಡ್ ಪಾರ್ಟಿನೇ. ನಾನು ಇದು ವೆಹಿಕಲ್ ನಾನು ಅಷ್ಟೇನೆ, ಕಂಪನಿ ಬೇರೆನೆ. ವೆಹಿಕಲ್ ನಂದು ಇದು ಸರ್ವೆ ಕಂಪ್ನಿ, ನಂದು ಫ್ರೀ ಇದ್ದೆ. ಇವ್ರು ಬರೋದಕ್ಕೆ ಹೇಳಿದಾರೆ, ನಾನು ಬಂದಿದ್ದೀನಿ. ಓಕೆ. ಅಲ್ಲ, ಇದನ್ನ ಡ್ರೋನ್ ಮುಖಾಂತರ ಅಳತೆ ಆಗ್ತಾ ಇದೆಯಾ ಅಥವಾ ಡ್ರೋನ್ ಮುಖಾಂತರ ನಾವ್ ಏನ್ ಮಾಡ್ತೀವಿ, ಡೀಪ್ ಡೆಪ್ತ್ ಫೋಟೋ ಕ್ಯಾಪ್ಚರ್ ಆಗುತ್ತೆ, ವಿಡಿಯೋ ಏನು ಬರಲ್ಲ. ಅದು ಓಕೆ. ಎಕ್ಸಾಕ್ಟ್ ಇಷ್ಟು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಒಂದೊಂದು ಫೋಟೋ ಕ್ಲಿಕ್ ಆಗುತ್ತೆ. ಆ ಫೋಟೋ ಕಂಪ್ಲೀಟ್ ಆಗಿ ಲಾಸ್ಟಿಗೆ ಒಂದು 3D ಸ್ಟ್ರಕ್ಚರ್ ತರ ಬರುತ್ತೆ. ಆ ಸ್ಟ್ರಕ್ಚರ್ ಮೇಲೆ ಅದು ಅವರು ಅದೇನಿದೆಯೋ ಡಾಟಾ ಅವ್ರು ನೋಡ್ಕೊಳ್ತಾರೆ. ಯಾವುದೋ ಒಂದು ಒಂದು ಪ್ಲಾನ್ ನಮ್ಮ ಹತ್ರ ಇತ್ತು, ಅದು ನಿಮ್ಮ ಹತ್ರ ಪ್ಲಾನ್ ಇದೆ? ಏರ್ಪೋರ್ಟ್ ಗೆ ಸಂಬಂಧಪಟ್ಟಿದ್ದು ನಮ್ಮ ಹತ್ರ ಯಾವ್ದು ಇಲ್ಲ. ಯಾಕಂದ್ರೆ ನಾವು ಹೊರಗಡೆ ನಮಗೇನ್ ಬರುತ್ತೆ ಕೆಲಸ, ಇಂಥದ್ದು ಮಾಡಿ ಅಂತ ಹೇಳ್ತಾರೆ, ಅದನ್ನ ಮಾತ್ರ ಮಾಡ್ತೀವಿ. ಇವಾಗ ತುಂಬಾ ಜನ ತೋರಿಸಿದಾರೆ ನಮ್ಗೆ ಏರ್ಪೋರ್ಟ್ ಇದು ಅಂತ ಹೇಳಿ, ಯಾವುದೋ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ನಮ್ಮ ಹತ್ರ ತೋರಿಸ್ತಾ ಇದ್ದಾರೆ. ಅದು ನಮ್ಮ ಹತ್ರ ಇಲ್ಲ. ಅದು ನಮಗೆ ಸಂಬಂಧನೇ ಇಲ್ಲ. ಅದು ನಮ್ಗೆ ಕೊಡ್ಲೂ ಇಲ್ಲ, ನಮ್ಮ ಹತ್ರ ಅದು ಇಲ್ವೇ ಇಲ್ಲ. ನಮಗೆ ಕೊಟ್ಟಿರೋದು ಬರೀ ಒಂದು ನನಗೆ ಈ ತರ KML ಇದೆ, ನನಗೆ ಇದಿಷ್ಟು ಸರ್ವೆ ಮಾಡ್ಕೊಡಿ, ನಾವು ಡಾಟಾ ನೋಡಬೇಕು, ನಮಗೆ ವೆರಿಫಿಕೇಶನ್ಗೋಸ್ಕರ ಅಂತ ಹೇಳಿದ್ದಾರೆ. ಅದು ಗ್ರೀನ್ ಲ್ಯಾಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ, ಏರ್ಪೋರ್ಟ್ ಗ್ರೀನ್ ಲ್ಯಾಂಡ್ ಅಂತ. ಗ್ರೀನ್ ಲ್ಯಾಂಡ್ ಅಂತ ಅಂದ್ರೆ ಹಸಿರಾಗಿರುವಂತ ಲ್ಯಾಂಡ್ ಅಂತ, ಅಥವಾ ಅದಕ್ಕೇನು ಬೇರೆ ಅರ್ಥ ಇದೆಯಾ? ಅದ್ರಲ್ಲಿ ಏನು ಬೇರೆ ಅಂದ್ರೆ ಬೇರೆ ಏನು ಅರ್ಥ ಬರಲ್ಲ. ನಮ್ಗೆ ಗೊತ್ತಿರೋ ಹಾಗೆ ಅದು ಏರ್ಪೋರ್ಟ್ ಗೆ ಸಂಬಂಧಪಟ್ಟಿರೋದು ಅಂತ ಬಂದಿದೆ. ಓಕೆ. ಗ್ರೀನ್ ಮೀನ್ಸ್ ಸಿಗ್ನಲ್, ಗ್ರೀನ್ ಸಿಗ್ನಲ್ ಇರುವಂತದ್ದು. ಇದ್ರಲ್ಲೆಲ್ಲ ಅಗ್ರಿಕಲ್ಚರ್ ಏರಿಯಾನು ಇದೆ ಅಲ್ವಾ, ಅದಕ್ಕೋಸ್ಕರ ಗ್ರೀನ್ ಲ್ಯಾಂಡ್ ಅಂತ ಮೆನ್ಷನ್ ಮಾಡಿದ್ರು. ಇದು ಯಾವ ಕಂಪನಿ ಒಂದು ಇದನ್ನ ತಗೊಂಡಿರೋಂಥದ್ದು ಗುತ್ತಿಗೆರ? ಇದು ಐಕಾನಿಕ್ ಕ್ಯಾಟ್ಸ್ ಅಂತ ಹೇಳಿ ಅವರು ತಗೊಂಡಿರೋದು. ಬಟ್ ಈ ಕಾರು ನಾನು ಸಪರೇಟ್, ಲಕ್ಷ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ, ಇದು ನಮ್ದು ಕಾರ್. ಈ ಕಾರ್ ನಿಮ್ದು? ಅವರು ಅಳತೆ ಮಾಡ್ತಾ ಇರೋರು, ಇದು ಮಾಡ್ತಾ ಇರೋರು ಬೇಗ? ಓಕೆ. ಈ ತರ ಬೇರೆ ಎಲ್ಲ ನಮ್ಮ ಯಾವ್ದನ್ನ ಭಾಗದಲ್ಲಿ ಗುರುತಿಸಿದ್ರೆ ಇದೆ ಅಥವಾ ಇದೆ ಮೊದಲ?
ಇಲ್ಲ, ಈ ಕಡೆ ಬಂದ್ರೆ ಇದೆ ಫಸ್ಟ್. ಆ ನೆಲಮಂಗಲ ಅಥವಾ ಮತ್ತೊಂದು ಕಡೆ ಇಲ್ಲ, ಎಲ್ಲೂ ಗುರುತಿ ಇವತ್ತರೆಗೂ ಎಲ್ಲೂ ಗುರುತಿಸುವಂತ ಕೆಲಸ ಆಗಿಲ್ಲ, ಇಲ್ಲಿನೇ ಬಂದಿರೋದು. ಅಥವಾ ಬೇರೆ ಯಾರನ್ನ ಗುರುತಿಸಿ ಅದು ನಿಮ್ಗೆ ಗೊತ್ತಿಲ್ಲ? ಹಾ, ಬೇರೆ ಯಾರಾದ್ರೂ ಮಾಡಿರ್ಬೋದು. ಯಾಕಂದ್ರೆ ಬೆಂಗಳೂರಲ್ಲಿ ಸರ್ವೆ ಕಂಪ್ನಿ ನಮ್ದೇ ಮಾತ್ರ ಅಲ್ಲ. ಈಗ ನೋಡಿ, ನಮ್ಗೆ ಗೊತ್ತಿರ್ಲಿಲ್ಲ ಕ್ಯಾಟ್ಸ್ ಆಫ್ ಐಕಾನಿಕ್ ಅಂತ ಹೇಳಿ ಇದೆ ಅಂತ. ಓಕೆ, ಅವ್ರು ಬಂದು ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾವು ಗಾಡಿ ಮತ್ತೆ ನಾನು ಬಂದಿರೋದು. ನಿಮ್ಮ ಪ್ರಕಾರ, ನಿಮ್ಮ ಇದ್ರ ಪ್ರಕಾರ, ಈಗ ನೀವು ಎಲ್ಲೂ ಸರ್ವೆ ಮಾಡ್ತಾ ಇದ್ದೀವಿ, ಅದ್ರ ಪ್ರಕಾರ ಎಲ್ಲಿ ಬರೋ ಸಾಧ್ಯತೆಗಳಿರ್ಬೋದು ಏರ್ಪೋರ್ಟ್? ಇದು ನಮಗೆ ನಮಗೆ ಕೊಟ್ಟಿರೋ ಎಕರ್ಸ್ ಅಲ್ಲಿ ಅದು ಏರ್ಪೋರ್ಟಿಗೆ ಬರಲ್ಲ. ಏರ್ಪೋರ್ಟ್ಗೆ ತುಂಬಾ ಎಕರೆ ಬೇಕು, ನಮ್ಗೆ ಅಷ್ಟೆಲ್ಲ ಎಕರೆ ಕೊಟ್ಟಿಲ್ಲ. ಜಸ್ಟ್ ಒಂದು ಸ್ಯಾಂಪಲ್ ಟೆರೇನ್ ಏರಿಯಾ ಮತ್ತೆ ಒಂದು ಪೌಂಡ್ ಇರೋ ಏರಿಯಾ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ಒಂದು 5,000 ಎಕರೆ ಅಂತ ಇದೆಯಲ್ಲ, ಅಷ್ಟು ಬಂದಿಲ್ಲ ನಮಗೆ. ಅಷ್ಟು ಬಂದಿಲ್ಲ. ಸೊ ರೈತರೇನು ಆತಂಕಕ್ಕೆ ಒಳಗಾಗೋದು ಬೇಡವಾ? ಅದು ಅವರು ಡೈರೆಕ್ಟಾಗಿ ಆತಂಕ ಅಂದ್ರೆ ಅವರಿಗೂ ಭಯ ಇದ್ದೇ ಇರುತ್ತೆ. ಹಳ್ಳಿ ಜನರು, ಅವರಿಗೂ ಇನ್ಫಾರ್ಮೇಶನ್ ಇರಲ್ಲ. ಅವರು ಡೈರೆಕ್ಟಾಗಿ ಮಾತಾಡ್ಲಿ ಅಂತ ನಾನು ಹೇಳ್ತೀನಿ. ಅಷ್ಟೇನಾದ್ರು ನಮ್ಮ ಹತ್ರ ಇರೋದು ಅಷ್ಟೇನೆ. ಓಕೆ, ಏನಿದೆ ನಿಮಗೆ KDB ಇಂದ ಬಂದಿರೋಂಥದ್ದಾ ನಿಮ್ಮ ಅವ್ರ ಕಂಪ್ನಿಗೆ? ಅದು ಗೊತ್ತಿಲ್ಲ ನಿಮಗೆ. ನಿಮ್ಗೆ ಇವ್ರ ಕಡೆಯಿಂದ ಬಂದಿದೆ? ಇವ್ರ ಕಡೆಯಿಂದ ಕಂಪ್ನಿ, ಬೇರೆ ಕಂಪ್ನಿ. ಓಕೆ, ಸೊ ಥ್ಯಾಂಕ್ ಯು. ಇದಿಷ್ಟು ಈಗ ಇಲ್ಲಿ ಏನು ಅಳತೆ ಮಾಡ್ತಾ ಇದ್ದಾರೆ ಇವರು, ಡ್ರೋನ್ ಮುಖಾಂತರ ಏನು ಇದನ್ನು ಮಾಡ್ತಾ ಇದ್ದಾರೆ, ಅವರು ಕೊಟ್ಟಂಥ ಮಾಹಿತಿ ಸಂಪೂರ್ಣವಾಗಿ ನಮ್ಮ ಪ್ರಕಾರ ಇದು ಏರ್ಪೋರ್ಟ್ಗೆ ಗುರುತಿಸ್ತಾ ಇರೋವಂಥದ್ದು. ಬೆಂಗಳೂರಿನ ಎರಡನೇ ಏರ್ಪೋರ್ಟ್ಗೆ. KDBಲಿ ಕೂಡ ನಾನು ಮಾತಾಡಿದೆ, KDB ಅಧಿಕಾರಿಯಲ್ಲೂ ಕೂಡ ಮಾತಾಡಿದೆ. ಅವರು ನಮ್ಮನ್ನೇ ಒಂದು ದಾರಿ ತಪ್ಸಕ್ಕೆ ನೋಡ್ತಾ ಇದ್ರು. ಈಗಲೇ ಯಾಕೆ ರೈತರನ್ನ ಮಾತಾಡ್ತೀರಿ, ಈಗಲೇ ರೈತರ ಹತ್ರ ಯಾಕೆ ಮಾತಾಡ್ತೀರಿ, ರೈತರಿಗೆ ಯಾಕೆ ಹೇಳ್ತೀರಿ, ಹಾಗೆ ಹೀಗೆ ಡೆಲ್ಲಿಗೆ ಹೋಗಿ ನಾವು ಅನುಮತಿ ತಂದುಬಿಡ್ತೀವಿ ಹಾಗೆ ಹೀಗೆ ಅಂತ. ಡೆಲ್ಲಿಗೆ ಹೋಗಿ ನೀವು ಅನುಮತಿ ತಂದ ಮೇಲೆ ನಿಮ್ಮನ್ನ ನಿಲ್ಸೋಕ್ಕಾಗಲ್ಲ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಇದೇ ಭಾನುವಾರ ಒಂದು ಸಭೆನ ನಾವು ಕರೆದಿದ್ದೀವಿ ನಮ್ಮ ಕನಕಪುರ ರಸ್ತೆ ಪಟ್ಟಾಲಮ್ಮ ದೇವಸ್ಥಾನದ ಹತ್ರ 19ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ. ಎಲ್ಲರೂ ಯಾರಿಗೆ ಆತಂಕಕ್ಕೆ ಒಳಗಾಗಿದ್ದೀರಿ ಎಲ್ಲರೂ ಬಂದು ಪಾಲ್ಗೊಳ್ಳಿ, ಅದ್ರ ಬಗ್ಗೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬರೋಣ. ಧನ್ಯವಾದ.